ಹಾಯ್ ನಮಸ್ಕಾರ. ಐಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಡೆಸ್ಕ್ಟಾಪ್ ಸಪೋರ್ಟ್ ಹಾಗೂ ಸಿಸ್ಟಮ್ ಅಡ್ಮಿನ್ಗೆ ತುಂಬಾ ಮುಖ್ಯವಾದ ಬೇಸಿಕ್ ನೆಟ್ವರ್ಕ್ ಕಮಾಂಡ್ಸ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನೋಡೋಣ. ಫಸ್ಟ್ ಕಮಾಂಡ್ ಐಪಿ ಕಾನ್ಫಿಗ್. ಐಪಿ ಕಾನ್ಫಿಗ್ ಕಮಾಂಡ್ ಸಿಸ್ಟಮ್ಗೆ ಅಸೈನ್ ಆಗಿರುವ ನೆಟ್ವರ್ಕ್ ಡೀಟೇಲ್ಸ್ ಬಗ್ಗೆ ತೋರಿಸುತ್ತದೆ. ಫಾರ್ ಎಕ್ಸಾಂಪಲ್ ಐಪಿ ಅಡ್ರೆಸ್, ಸಬ್ನೆಟ್ ಮಾಸ್ಕ್, ಗೇಟ್ವೇ ಅಂಡ್ ಡಿಎನ್ಎಸ್ ಮಾಹಿತಿ. ಐಪಿ ಕಾನ್ಫಿಗ್ ಕಮಾಂಡ್ ಸಿಸ್ಟಮ್ ನೆಟ್ವರ್ಕ್ಗೆ ಕನೆಕ್ಟ್ ಆಗಿದ್ಯಾ ಇಲ್ವಾ ಅಂತ ತಿಳಿಯಲು ಯೂಸ್ ಮಾಡ್ತೀವಿ. ನಿಮಗೆ ಐಪಿ ಅಡ್ರೆಸ್ 169.254 ಸೀರೀಸ್ ಅಲ್ಲಿ ಬರ್ತಾ ಇದೆ ಅಂದ್ರೆ ನಿಮ್ಗೆ ನೆಟ್ವರ್ಕ್ ಇಂದ ಐಪಿ ಅಡ್ರೆಸ್ ಅಸೈನ್ ಆಗಿಲ್ಲ ಅಂತ ಅರ್ಥ. ಸೊ ನಿಮ್ಗೆ ಅಪೀಪಾ ಅನ್ನೋ ಐಪಿ ಅಡ್ರೆಸ್ ಅಸೈನ್ ಆಗಿದೆ. ಅಪೀಪಾ ಅಂತ ಹೇಳಿದ್ರೆ ಆಟೋಮೆಟಿಕ್ ಪ್ರೈವೇಟ್ ಐಪಿ ಅಡ್ರೆಸ್. ಸೊ ಅವಾಗ ನಾವು ಲ್ಯಾನ್ ಕೇಬಲ್ ನ ಚೆಕ್ ಮಾಡ್ಬೇಕಾಗುತ್ತೆ, ವೈಫೈ ಕನೆಕ್ಟಿವಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ, ಅಂಡ್ DHCP ಸರ್ವರ್ ಗೆ ಕನೆಕ್ಟಿವಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಲೆಟ್ಸ್ ಮೂವ್ ಟು ವಿಂಡೋಸ್ ವರ್ಚುವಲ್ ಮಿಷಿನ್ ಫಾರ್ ಅ ಪ್ರಾಕ್ಟಿಕಲ್ ಸೆಷನ್. ನಾನು ಈಗ ವಿಂಡೋಸ್ 11 ವರ್ಚುವಲ್ ಮಿಷಿನ್ ನಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ನಾವು ಇಲ್ಲಿ ಐಪಿ ಕಾನ್ಫಿಗ್ ಅನ್ನೋ ಕಮಾಂಡ್ ನ ಟೈಪ್ ಮಾಡುವ ಅಂಡ್ ಎಂಟರ್. ಸೊ ನಿಮ್ಗೆ ಇಲ್ಲಿ ಐಪಿ ಅಡ್ರೆಸ್ ತೋರಿಸುತ್ತದೆ, ಸಬ್ನೆಟ್ ಮಾಸ್ಕ್ ಏನು ಅಂತ, ಡಿಫಾಲ್ಟ್ ಗೇಟ್ವೇ ಏನಿದೆ ಅಂತ ತೋರಿಸುತ್ತದೆ. ಯೂಸರ್ ಇಂಟರ್ನೆಟ್ ಕನೆಕ್ಟಿವಿಟಿ ಇಲ್ಲ ಅಂತ ನಿಮ್ಮ ಹತ್ರ ಬಂದ್ರೆ ಫಸ್ಟ್ ಕಮಾಂಡ್ ನೀವು ಯೂಸ್ ಮಾಡ್ಬೇಕಾರೋ ಕಮಾಂಡ್ ಐಪಿ ಕಾನ್ಫಿಗ್. ಐಪಿ ಕಾನ್ಫಿಗ್ ಕಮಾಂಡ್ ನ ಯೂಸ್ ಮಾಡಿದ್ರೆ ನಮ್ಗೆ ಐಪಿ ಅಡ್ರೆಸ್ ಏನ್ ಅಸೈನ್ ಆಗಿದೆ ನೆಟ್ವರ್ಕ್ ಇಂದ ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಾವು ಐಪಿ ಕಾನ್ಫಿಗ್ /all ಅನ್ನೋ ಕಮಾಂಡ್ ನ ಟೈಪ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಇಲ್ಲಿ ನಮಗೆ ಐಪಿ ಅಡ್ರೆಸ್ ಗೊತ್ತಾಗುತ್ತೆ, ಸಬ್ನೆಟ್ ಮಾಸ್ಕ್, ಡಿಫಾಲ್ಟ್ ಗೇಟ್ವೇ. ಬಟ್ ಇಲ್ಲಿ ನಮಗೆ ಹೋಸ್ಟ್ ನೇಮ್ ಏನು, ಪ್ರೈಮರಿ DNS ಏನು, ಅದೇ ರೀತಿ ತುಂಬಾ ಡೀಟೇಲ್ಸ್ ಗೊತ್ತಾಗುತ್ತೆ. ಇಲ್ಲಿ ಫಿಸಿಕಲ್ ಅಡ್ರೆಸ್ ಏನು, ಸೊ ಈ ತರ ಇನ್ಫಾರ್ಮೇಶನ್ ಇದರಲ್ಲಿ ತಿಳಿಯುತ್ತೆ. ಸೊ ಅದೇ ರೀತಿ ನಾವು ಐಪಿ ಕಾನ್ಫಿಗ್ /release ಅನ್ನೋ ಕಮಾಂಡ್ ನ ಟೈಪ್ ಮಾಡಿದ್ರೆ ನಮಗೆ ಇಂಟರ್ನೆಟ್ ಅಲ್ಲಿ ಅಸೈನ್ ಆಗಿರೋ ಐಪಿ ಅಡ್ರೆಸ್ ನ ರಿಮೂವ್ ಮಾಡುತ್ತೆ. ನೋಡಿ ಇಲ್ಲಿ ನಮಗೆ ಯಾವುದೇ ರೀತಿ IPv4 ಅಡ್ರೆಸ್ ಕಾಣಿಸ್ತಾ ಇಲ್ಲ. ಸೊ ನಮಗೆ ರಿಮೂವ್ ಆಗಿದೆ. ಸೊ ಅದೇ ರೀತಿ ನಾವು ಐಪಿ ಕಾನ್ಫಿಗ್ ರಿನ್ಯೂ ಅಂತ ಎಂಟರ್ ಮಾಡಿದ್ರೆ ಸೊ ನಮಗೆ ಹೊಸ ಐಪಿ ಅಡ್ರೆಸ್ ನೆಟ್ವರ್ಕ್ ಇಂದ ಅಸೈನ್ ಆಗುತ್ತೆ. ಇದು ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ ಇಲ್ಲಿ. ಸೊ ನಮಗೆ ಹೊಸ ಐಪಿ ಅಡ್ರೆಸ್ ಅಸೈನ್ ಆಗುತ್ತೆ. ಸೊ ಐಪಿ ಅಡ್ರೆಸ್ ಅಗೇನ್ ಅಸೈನ್ ಆಗಿದೆ. ಸೊ ಅದೇ ರೀತಿ ನಾವು ಐಪಿ ಕಾನ್ಫಿಗ್ ಡಿಸ್ಪ್ಲೇ DNS ಅನ್ನೋ ಕಮಾಂಡ್ ನ ಎಂಟರ್ ಮಾಡಿದ್ರೆ ನಮಗೆ ಯಾವ DNS ರೆಕಾರ್ಡ್ ರಿಜಿಸ್ಟರ್ ಆಗಿದೆ ನಮ್ಮ ಐಪಿ ಅಡ್ರೆಸ್ ಅಲ್ಲಿ ಅಂತ ಗೊತ್ತಾಗುತ್ತೆ. ನೋಡಿ ಈ ತರ ನಮಗೆ DNS ರೆಕಾರ್ಡ್ಸ್ ನಮ್ಮಲ್ಲಿ ಇದಾಗಿದೆ. ಸೊ ಇದನ್ನ ನಾನು ರಿಮೂವ್ ಮಾಡ್ಲಿಕ್ಕೆ ನಾವು ಐಪಿ ಕಾನ್ಫಿಗ್ /DNS ಅನ್ನೋ ಕಮಾಂಡ್ ನ ಯೂಸ್ ಮಾಡುವ. ಸೊ ಈ ಕಮಾಂಡ್ ಯೂಸ್ ಮಾಡೋದ್ರಿಂದ ನಾವು ಏನೇನು DNS ರೆಕಾರ್ಡ್ಸ್ ರಿಜಿಸ್ಟರ್ ಆಗಿದೆ ಅವೆಲ್ಲ ಫ್ಲಶ್ ಆಗಿ ರಿಮೂವ್ ಆಗುತ್ತೆ. ಸಕ್ಸಸ್ಫುಲಿ ಫ್ಲಶ್ಡ್ ದಿ DNS resolve cache. ಈ ರೀತಿ ನಾವು ಐಪಿ ಕಾನ್ಫಿಗ್ ಕಮಾಂಡ್ ನ ಯೂಸ್ ಮಾಡಬಹುದು. ಸೆಕೆಂಡ್ ಕಮಾಂಡ್ ಪಿಂಗ್ ಕಮಾಂಡ್. ಪಿಂಗ್ ಕಮಾಂಡ್ ಇಸ್ ಯೂಸ್ ಟು ಚೆಕ್ ಕನೆಕ್ಟಿವಿಟಿ ಬಿಟ್ವೀನ್ ಸಿಸ್ಟಮ್ಸ್. ಪಿಂಗ್ ಕಮಾಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಸೆಷನ್ ನಲ್ಲಿ ನೋಡುವ. ಲೆಟ್ಸ್ ಮೂವ್ ಟು ವಿಂಡೋಸ್ ವರ್ಚುವಲ್ ಮೆಷಿನ್. ನಾನು ವಿಂಡೋಸ್ 11 ವರ್ಚುವಲ್ ಮೆಷಿನ್ ಗೆ ಲಾಗಿನ್ ಆಗಿದ್ದೀನಿ. ನಾವು ಇಲ್ಲಿ ಕಮಾಂಡ್ ಯೂಸ್ ಮಾಡಿ ಸಿಸ್ಟಮ್ ಟು ಕನೆಕ್ಟಿವಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವ. ಸೊ ನಾವು ಡಿಫಾಲ್ಟ್ ಗೇಟ್ವೇ ಐಪಿ ಅಡ್ರೆಸ್ ನ ನಾವು ನಮ್ಮ ರೌಟರ್ ಅಂತ ಅನ್ಕೊಂಡು ಈ ಸಿಸ್ಟಮ್ ಗೆ ಪಿಂಗ್ ಮಾಡುವ. ಸೊ ಪಿಂಗ್ 192.168.31.1. ಸೊ ಇವಾಗ ಎಂಟರ್ ಮಾಡುವ. ಸೊ ನಮ್ಗೆ ರಿಪ್ಲೈ ಬರ್ತಾ ಇದೆ. ಸೊ ನೋಡಿ ಇಲ್ಲಿ ರಿಪ್ಲೈ ಫ್ರಮ್ 31.1 ಇಷ್ಟು ಬೈಟ್ಸ್ ಅಲ್ಲಿ ಇಷ್ಟು ಟೈಮು ಇಷ್ಟು TTL ರಿಪ್ಲೈ ಬರ್ತಾ ಇದೆ. ಸೊ ಪ್ಯಾಕೆಟ್ಸ್ ಸೆಂಟ್ 4, ರಿಸೀವ್ಡ್ 4, ಲಾಸ್ಟ್ 0 ಹಂಗಂತ ಹೇಳಿದ್ರೆ ನಮ್ಗೆ ಈ ಐಪಿ ಅಡ್ರೆಸ್ ಗೆ ಈ ಸಿಸ್ಟಮ್ ಗೆ ನಮ್ಗೆ ಕನೆಕ್ಟಿವಿಟಿ ಇದೆ ಅಂತ. ಇವಾಗ ನಾವು ಬೇರೆ ಸಿಸ್ಟಮ್ ಗೆ ಕನೆಕ್ಟಿವಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವ. ಸೊ ನಾವು 192.168.31.1 ಜಾಗದಲ್ಲಿ ನಾವು 2ನ ಟ್ರೈ ಮಾಡುವ. ಇವಾಗ ನಮಗೆ ನೋಡಿ ರಿಪ್ಲೈ ಫ್ರಮ್ 192.168.31.3 ಡೆಸ್ಟಿನೇಷನ್ ಹೋಸ್ಟ್ ಅನ್ರೀಚಬಲ್. ನಮಗೆ ನಮ್ಮ ಸಿಸ್ಟಮ್ ಇಂದ ಈ ಸಿಸ್ಟಮ್ 31.2 ಸಿಸ್ಟಮ್ ಗೆ ಕನೆಕ್ಟಿವಿಟಿ ಇಲ್ಲ ಅಂತ ನಮಗೆ ನೋಡಿ ಪ್ಯಾಕೆಟ್ ಸೆಂಟ್ 4, ರಿಸೀವ್ಡ್ 4, ಲಾಸ್ಟ್ 0 ಹಂಗಂದ್ರೆ ನಮಗೆ ಕನೆಕ್ಟಿವಿಟಿ ಇಲ್ಲ ಅಂತ. ನಾವು ಈ ತರ ನಾವು ಪಿಂಗ್ ಕಮಾಂಡ್ ಯೂಸ್ ಮಾಡಿ ಕನೆಕ್ಟಿವಿಟಿನ ಚೆಕ್ ಮಾಡಬಹುದು. ಕಮಾಂಡ್ ಟ್ರೇಸ್ ರೂಟ್ ಕಮಾಂಡ್. ಟ್ರೇಸ್ ರೂಟ್ ಕಮಾಂಡ್ ಹೇಗೆ ಯೂಸ್ ಆಗುತ್ತೆ ಅಂತ ನೋಡುವ. ನಮ್ಮ ಕಂಪ್ಯೂಟರ್ ಇಂದ ನಮ್ಮ ರೌಟರ್ ಐಪಿಗೆ ಪ್ಯಾಕೆಟ್ ಯಾವ ಮಾರ್ಗದಿಂದ ಹೋಗ್ತಾ ಇದೆ ಅನ್ನೋದನ್ನು ಚೆಕ್ ಮಾಡ್ತಾ ಇದೆ. ಅಂದ್ರೆ ನೆಟ್ವರ್ಕ್ ಪಾತ್ ಟ್ರೇಸ್ ಮಾಡ್ತಾ ಇದೆ. ಎಂಟರ್. ಟ್ರೇಸಿಂಗ್ ರೂಟ್ ಟು ಜಿಯೋಫೈಬರ್.local.html ಅಂದ್ರೆ
ಸಿಸ್ಟಮ್ ಹೇಳ್ತಾ ಇದೆ ಜಿಯೋ ಫೈಬರ್ ಡಾಟ್ ಲೋಕಲ್ ಡಾಟ್ HTML 192.168.31.1 IP ಗೆ ಸೇರಿದ ಡಿವೈಸ್ ನೇಮ್. ಅಂದ್ರೆ ಇದು ನಮ್ಮ ಜಿಯೋ ಫೈಬರ್ ರೌಟರ್ ಅಂತ ಅರ್ಥ. ಸೊ ನಾವು ಓವರ್ ಎ ಮ್ಯಾಕ್ಸಿಮಮ್ ಆಫ್ 30 ಹಾಪ್ಸ್ ಅಂತ ಹೇಳಿದ್ರೆ, ಹಾಪ್ ಅಂತ ಹೇಳಿದ್ರೆ ಪ್ಯಾಕೆಟ್ ಒಂದು ರೌಟರ್ ಇಂದ ಇನ್ನೊಂದು ರೌಟರ್ ಗೆ ಹೋಗುವ ಪ್ರತಿ ಸ್ಟೆಪ್ ಮ್ಯಾಕ್ಸಿಮಮ್ 30 ಡಿವೈಸಸ್ ತನಕ ಟ್ರೇಸ್ ಮಾಡಬಹುದು ಅಂತ ಹೇಳ್ತಾ ಇದೆ. ನಾವು ಈ ಲೈನ್ ಗೆ ಬಂದ್ರೆ 1 ಅಂತ ಇದೆಯಲ್ಲ, ಅದು ಫಸ್ಟ್ ಹಾಪ್. ಈ 6ms 2ms ಅಂಡ್ 2ms ಅಂತ ಇದೆಯಲ್ಲ, ಇದು ರೆಸ್ಪಾನ್ಸ್ ಟೈಮ್. ಇದು ಇದೆಯಲ್ಲ ಜಿಯೋ ಫೈಬರ್ ಡಾಟ್ ಲೋಕಲ್, ಇದು ನಮ್ಮ ರೌಟರ್ ನೇಮ್ ಆಗಿದೆ. ಸೊ ಸಿಸ್ಟಮ್ ಇಂದ ನಮ್ಮ ರೌಟರ್ ಗೆ ಎಷ್ಟು ರೆಸ್ಪಾನ್ಸ್ ಟೈಮ್ ರೀಚ್ ಆಗಕ್ಕೆ ಎಷ್ಟು ರೆಸ್ಪಾನ್ಸ್ ಟೈಮ್ ತಗೊಂಡಿದೆ ಅಂತ ಇದು ತೋರಿಸ್ತಾ ಇದೆ. ಸೊ ಟ್ರೇಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಗಿದೆ. ನೋ ನೆಟ್ವರ್ಕ್ ಪ್ರಾಬ್ಲಮ್, ನೋ ಇಂಟರ್ಮೀಡಿಯೇಟ್ ಡಿವೈಸಸ್, ಲೋಕಲ್ ನೆಟ್ವರ್ಕ್ ವರ್ಕಿಂಗ್ ಫೈನ್ ಅಂತ ಈ ಔಟ್ಪುಟ್ ಬಂದ್ರೆ ನಿಮ್ಮ PC ಡೈರೆಕ್ಟ್ ರೌಟರ್ ಗೆ ಕನೆಕ್ಟ್ ಆಗಿದೆ, ನೆಟ್ವರ್ಕ್ ಫಾಸ್ಟ್ ಅಂಡ್ ಹೆಲ್ದಿ ಆಗಿದೆ, ಯಾವುದೇ ಡಿಲೇ ಅಥವಾ ಬ್ಲಾಕೇಜ್ ಇಲ್ಲ ಅಂತ ಅರ್ಥ. ಫೋರ್ತ್ ಕಮಾಂಡ್ NS ಲುಕ್ಅಪ್ ಕಮಾಂಡ್. NS ಲುಕ್ಅಪ್ ಕಮಾಂಡ್ DNS ರೆಸಲ್ಯೂಷನ್ ಚೆಕ್ ಮಾಡಲು ಯೂಸ್ ಮಾಡ್ತೀವಿ. ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ಅಂದ್ರೆ ಯೂಸ್ ಮಾಡ್ತೀವಿ. DNS ಸರ್ವರ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಯೂಸ್ ಮಾಡ್ತೀವಿ. ಈ ಎಕ್ಸಾಂಪಲ್ ಅಲ್ಲಿ ನಾವು ಡೊಮೈನ್ ನೇಮ್ google.com IP ಅಡ್ರೆಸ್ ಗೆ ಕನ್ವರ್ಟ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡುವ. ಸೊ ಲೆಟ್ಸ್ ಎಂಟರ್. ನೋಡಿ ಈ ತರ ನಮಗೆ ಔಟ್ಪುಟ್ ಸಿಕ್ಕಿದೆ ನಮಗೆ. ಸೊ ಇದರಲ್ಲಿ ಸರ್ವರ್ ಅಂಡ್ ಅಡ್ರೆಸ್, ಸೊ ಇದು ನಮಗೆ DNS ಸರ್ವರ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ಅದೇ ರೀತಿ ನಾನ್ ಅಥರಿಟೇಟಿವ್ ಆನ್ಸರ್ ಅಂದ್ರೆ DNS ಸರ್ವರ್ ಡೈರೆಕ್ಟ್ ಗೂಗಲ್ ಮೇನ್ ಸರ್ವರ್ ಇಂದ ಆನ್ಸರ್ ಕೊಡ್ತಾ ಇಲ್ಲ, ಕ್ಯಾಶ್ ಅಥವಾ ISP DNS ಮೂಲಕ ಆನ್ಸರ್ ಕೊಡ್ತಾ ಇದೆ. ಇದು ಟೋಟಲಿ ನಾರ್ಮಲ್. ಡೊಮೈನ್ ನೇಮ್ ನೋಡಿ, ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ಡೊಮೈನ್ ನೇಮ್ IP ಅಡ್ರೆಸ್ ಗೆ ರಿಸಾಲ್ವ್ ಆಗ್ತಾ ಇದೆ ಅಂದ್ರೆ google.com ಸಕ್ಸಸ್ಫುಲಿ ರಿಸಾಲ್ವ್ ಆಗ್ತಾ ಇದೆ, DNS ವರ್ಕಿಂಗ್ ಪ್ರಾಪರ್ಲಿ. ಈ ರೀತಿ ನಾವು NS ಲುಕ್ಅಪ್ ಕಮಾಂಡ್ ನ ಯೂಸ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.